ಜೋಡಿ ಕೊಲೆ ನಡೆದ 2 ಗಂಟೆಯಲ್ಲಿ ಅಂಧರಾದ ಹಂತಕರು. ತಾಯಿ ಮಗನ ಕೊಲೆಗೆ ಕೊಲೆಪಾತಕರು ಕೊಟ್ಟ ಕಾರಣವೇನು ಗೊತ್ತಾ? ತಾಯಿ ಸಹೋದರನ ಕೊಲೆಯಾಗಿದ್ದು ಪಾಪ ಆ ಅಪ್ರಾಪ್ತಿಗೆ ಗೊತ್ತೇ ಆಗಿಲ್ವಾ? ಈ ಕುರಿತ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ತಾಯಿ ಸಹೋದರನ ಜೋಡಿ ಕೊಲೆ, ಪಾಪ ಅಪ್ರಾಪ್ತಿಗೆ ಗೊತ್ತೇ ಆಗಿಲ್ವಾ? ನರಹಂತಕರ ಬಂಧನಕ್ಕೆ ನಿಪ್ಪಾಣಿ ಗ್ರಾಮಾಂತರ ಖಾಕಿ ನೈಟ್ ಆಪರೇಷನ್. ಕ್ರೈಮ್ ನಡೆದ ಸ್ಥಳಕ್ಕೆ ಬಂದ ಖಾಕಿ 2 ಗಂಟೆಯಲ್ಲಿ ಹಂತಕರು ಅಂಧರ್. ಯಾವಾಗ ಅಕ್ಕೋಳ ಗ್ರಾಮದ ಹೊರವಲಯದಲ್ಲಿನ ತೋಟದ ಮನೆಯಲ್ಲಿ ತಾಯಿ ಮಗನ ಜೋಡಿ ಕೊಲೆ ನಡೆದು ಹೋಗಿದೆ ಅನ್ನೋ ಸುದ್ದಿ ಪೊಲೀಸರಿಗೆ ಗೊತ್ತಾಯ್ತು, ಕೂಡಲೇ ಘಟನಾ ಸ್ಥಳಕ್ಕೆ ಬಂದು ತಮ್ಮ ಕೆಲಸವನ್ನ ಪ್ರಾರಂಭ ಮಾಡಿದ್ರು. ಮೊದಲು ಬೆಳಗ್ಗೆಯಿಂದ ಘಟನಾ ನಡೆದಿರುವ ಮನೆ ಕಡೆ ಓಡಾಡಿದ್ದವರ ಗುರುತನ್ನ ಸ್ಥಳೀಯರಿಂದ ಪೊಲೀಸರು ಕಲೆ ಹಾಕಿದ್ರು. ಆ ಆಧಾರದ ಮೇಲೆ ಹೀಗೆ ಗ್ರಾಮದ ಲೋಕೇಶ್ ನಾಯಕ್ ಎಂಬಾತನ ಮನೆಗೆ ಒಂದು ಪೊಲೀಸ್ ಟೀಮ್ ಕೂಡಲೇ ಎಂಟ್ರಿ ಕೊಟ್ಟು ಆತನನ್ನ ಹಿಡಿದು ವಶಕ್ಕೆ ಪಡೆದು ವಿಚಾರಣೆಗೊಳಪಡಿಸುತ್ತಾರೆ. ಕೊಲೆ ಮಾಡಿದ ಆರೋಪಿಗಳು ಆತಂಕದಲ್ಲಿ ಊರು ಬಿಡಲು ಪ್ಲಾನ್ ಮಾಡಿಕೊಂಡು ರೆಡಿಯಾಗುತ್ತಿರುತ್ತಾರೆ. ಅದಕ್ಕೂ ಮೊದಲು ಕೊಲೆಗೆ ಸಂಬಂಧಿಸಿದ ಒಂದಷ್ಟು ಸಾಕ್ಷಿಗಳನ್ನ ನಾಶ ಮಾಡಲು ಮುಂದಾಗಿರುತ್ತಾರೆ. ಹೇಗಿದ್ರು ರಾತ್ರಿ ಮಂಜಿನ ಹನಿ ಇಳಿಗೆ ತಾಗುವ ಸಮಯ, ಮನೆ ಮುಂದೆ ಬೆಂಕಿ ಹಾಕಿದ್ರು ಯಾರಿಗೂ ಅನುಮಾನ ಬಾರದು ಅಂತ ಕೊಲೆ ಸಾಕ್ಷ್ಯ ನಾಶ ಮಾಡುವ ಆತಂಕದಲ್ಲಿದ್ದ ಆರೋಪಿ ಲೋಕೇಶ್. ಅದಕ್ಕಾಗಿಯೇ ಈ ಆರೋಪಿ ಮನೆಯ ಹೊರಗೆ ಬೆಂಕಿ ಹಾಕಿಕೊಂಡು ಸಾಕ್ಷ್ಯ ನಾಶಕ್ಕೆ ಸಜ್ಜಾಗಿರುವಾಗಲೇ ಖಾಕಿ ಪಡೆ ಎಂಟ್ರಿ ಕೊಟ್ಟಿದೆ. ಯಾವಾಗ ಪೊಲೀಸರು ಎಂಟ್ರಿ ಕೊಟ್ಟರು, ಗಾಬರಿಗೊಂಡ ಆರೋಪಿ ಲೋಕೇಶ್ ನಾಯಕ್ ಅಲ್ಲಿಂದ ಓಟಕ್ಕೆ ಮುಂದಾಗುತ್ತಾನೆ. ಆಗ ಆತನನ್ನ ಅಟ್ಟಾಡಿಸಿಕೊಂಡು ಹೋಗಿ ಪೊಲೀಸರು ಸೆರೆ ಹಿಡಿಯುತ್ತಾರೆ. ಆಮೇಲೆ ಗೊತ್ತಲ್ಲ, ಖಾಕಿ ವಿಚಾರಣೆ ಇದ್ದೇ ಇರುತ್ತೆ. ಲೋಕೇಶ್ ಜೊತೆಗೆ ಮನೆಯ ಬಳಿ ಆತನ ಬೈಕ್ ಬಿಟ್ಟು ತನ್ನ ಬೈಕ್ ತೆಗೆದುಕೊಂಡು ಚಂದಾಗಡಕ್ಕೆ ಹೋಗಿದ್ದಾನೆ ಹೇಳ್ತಾನೆ. ಇತ್ತ ಹೊತ್ತಿದ ಬೆಂಕಿಯಲ್ಲಿ ಬಟ್ಟೆಗಳನ್ನ ಸುಡುತ್ತಿರುವುದು ಹಾಗೂ ಆತನ ಚಪ್ಪಲಿ ಮೇಲೆ ರಕ್ತ ಬಿದ್ದಿರುವುದನ್ನ ಕಂಡ ಪೊಲೀಸರು ಕೂಡಲೇ ಆತನನ್ನ ಹಿಡಿದು ತೀವ್ರ ವಿಚಾರಣೆ ನಡೆಸಿದಾಗ ಸತ್ಯ ಬಾಯ್ಬಿಡಿಸ್ತಾರೆ. ಲೋಕೇಶ್ ನನ್ನು ಹಿಡಿದು ವಿಚಾರಣೆ ನಡೆಸಿದಾಗ ಪೊಲೀಸರಿಗೆ ಶಾಕಿಂಗ್ ಸುದ್ದಿ. ತಾವು ಈಗಾಗಲೇ ಕೆಲ ಹಾಕಿದ್ದ ಕೊಂಚ ಮಾಹಿತಿಗೆ ಪೂರಕವಾಗಿ ಮತ್ತಷ್ಟು ಮಾಹಿತಿ ಲಭ್ಯವಾಗಿತ್ತು. ಆರೋಪಿ ಲೋಕೇಶ್ ಜೋಡಿ ಕೊಲೆಯ ಮಾಸ್ಟರ್ ಮೈಂಡ್ ಪ್ರಕರಣದ A1 ಆರೋಪಿ ರವಿ ಖಾನಪಗೋಳನ ವಿಚಾರವನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದ. ಆ ಬಳಿಕ ಎಸ್ಕೇಪ್ ಪ್ಲಾನ್ ಮಾಹಿತಿ ಕಕ್ಕಿದ ಕೊಲೆ ಆರೋಪಿ ಲೋಕೇಶ್ ನಾಯಕ್ ಸದ್ಯಕ್ಕೆ ಪೊಲೀಸರಿಗೆ ಆ ಸಮಯಕ್ಕೆ ಅಷ್ಟೇ ಸಾಕಾಗಿತ್ತು. ಇನ್ನೊಂದು ಕಡೆ ರವಿ ಖಾನಪಗೋಳ ಮನೆ ಕೂಡ ಇದೇ ಊರಲ್ಲಿದೆ. ಆತನ ಮನೆಗೆ ಮತ್ತೊಂದು ತಂಡ ಹೋಗಿ ನೋಡಿದಾಗ ಆತ ಮನೆಯಲ್ಲೇ ಇರೋದು ಗೊತ್ತಾಗಿ ಎಲ್ಲಾ ಕಡೆಯಿಂದ ಸುತ್ತುವರೆದು ಆತನನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಆತನ ಮನೆ ತಪಾಸಣೆ ನಡೆಸಿದಾಗ ಅಲ್ಲಿ ಅಪ್ರಾಪ್ತ ಬಾಲಕಿ ಇದ್ದಿದ್ದು ಆಕೆಯ ರಕ್ಷಣೆ ಮಾಡಿಕೊಂಡು ಬರ್ತಾರೆ. ಇನ್ನು ಕೊಲೆ ಮಾಡಿದ ಆರೋಪಿ ತನ್ನ ಸಹಚರರ ಜೊತೆ ಎಸ್ಕೇಪ್ ಆಗುವ ಧಾವಂತದಲ್ಲಿದ್ದ ಅನ್ನೋದು ಪೊಲೀಸರಿಗೆ ಗೊತ್ತಾಗಿದೆ. ವಶಕ್ಕೆ ಪಡೆದು ಕೂಡಲೇ ಠಾಣೆಗೆ ತಂದು ರವಿಯನ್ನ ವಿಚಾರಣೆಗೆ ಒಳಪಡಿಸಿದಾಗ ಆತ ಬಿಚ್ಚಿಟ್ಟ ಜೋಡಿ ಕೊಲೆಯ ಅಸಲಿ ಕಹಾನಿ. ಇತ್ತ ಜೋಡಿ ಕೊಲೆ ಬಗ್ಗೆ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೆದವರು ಹೇಳಿದ್ದು ಹೀಗೆ. ಜೋಡಿ ಕೊಲೆ ಪ್ರಕರಣನ ನಮ್ಮ ನಿಪ್ಪಾಣಿ ಪೊಲೀಸರು ಭೇದಿಸಿದ್ದಾರೆ. ಈಗಾಗಲೇ ಮುಖ್ಯವಾದ ಆರೋಪಿಗಳಾದಂಥ ರವಿ ಖಾನಪಗೋಳ ಮತ್ತು ಲೋಕೇಶ್ ನಾಯಕ್. ರವಿ ಖಾನಪಗೋಳ 32 ವರ್ಷದವನು, ಲೋಕೇಶ್ ನಾಯಕ್ 27 ವರ್ಷದವನು. ಇಬ್ಬರನ್ನ ವಶಕ್ಕೆ ಪಡಿಸ್ಕೊಂಡು ಮುಂದಿನ ವಿಚಾರಣೆ ನಡೆಸ್ತಾ ಇದ್ವಿ. ಮತ್ತು ಅಪ್ರಾಪ್ತಿಯ ಜೊತೆ ಅವನು ಸಂಬಂಧ ಕುದಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದ. ಈ ವಿಚಾರವಾಗಿ ಅವನು ಮನೇಲಿ ಮಾತಾಡಿದ್ದ ಅಂತ ಕೂಡ ಗೊತ್ತಾಗಿದೆ. ಸೊ ಯಾವಾಗ ತಾಯಿ ಬೇಡ ಅಂತ ಹೇಳಿದ್ರು ಆ ವಿಚಾರವಾಗಿ ಇವನು ದ್ವೇಷ ಸಾಧಿಸ್ತಾ ಇದ್ದ ಅನ್ನೋಂಥದ್ದು. ನಿನ್ನೆ ದಿವಸ ಅಪ್ರಾಪ್ತ ಬಾಲಕಿ ಅವನಿಗೆ ಕರೆ ಮಾಡಿಬಿಟ್ಟು ನನಗೆ ನನ್ನ ತಾಯಿ ಮತ್ತು ಅಣ್ಣ ನನಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋಂಥ ಮಾತನ್ನು ಬೆಳಿಗ್ಗೆ ಒಂದು ಸತಿ ಹೇಳ್ತಾಳೆ, ಮತ್ತು ಮಧ್ಯಾಹ್ನ ಕೂಡ ಸುಮಾರು 5 ಗಂಟೆಗೆ ಫೋನ್ ಮಾಡಿ ಹೇಳಿರ್ತಾಳೆ, ಮಧ್ಯಾಹ್ನ ಸಂಜೆ ಸಮಯದಲ್ಲಿ. ಸೊ ಆ ವಿಚಾರವಾಗಿ ಇವನು ಅವಳಿಗೆ ಬಾಲಕಿಗೆ ಅಶ್ಯೂರೆನ್ಸ್ ಕೊಡ್ತಾನೆ, ನಾನು ಅಲ್ಲಿ ಬಂದ್ಬಿಟ್ಟು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಆದರೆ ಅಲ್ಲಿ ಬಂದಾಗ ಇಲ್ಲಿ ನಡೆಯೋ ಘಟನೆನೇ ಬೇರೆ. ಅವರಿಬ್ಬರನ್ನ ಕೊಂದುಬಿಟ್ಟು ಇವರು ಆ ಬಾಲಕಿಯನ್ನು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಮನೆ ಮಗರಂತೆ ಇರ್ತೀನಿ ಅಂದವನು ಮನೆ ಮಗಳ ಮೇಲೆ ಕಣ್ಣು ಹಾಕಿದ್ದ. ಅಪ್ರಾಪ್ತಳ ಕರೆದೊಯ್ಯಲು ಬಂದವನು ಅಮ್ಮ ಮಗನ ಹೆಣ ಹಾಕಿದ್ದು ಯಾಕೆ? ಮಗಳ ಮದುವೆಗೆ ನಾವಲ್ಲೇ ಎಂದ ತಾಯಿ, ಅಮ್ಮನಿಗೆ ಹೊಡೆಯಬೇಡಿ ಎಂದ ಮಗ ಡಬಲ್ ಮರ್ಡರ್.
ಅಂತೂ ಜೋಡಿ ಕೊಲೆಯ ಸೂತ್ರಧಾರಿ ಪ್ರಕರಣದ A1 ಆರೋಪಿ ಅಸಲಿ ಸತ್ಯ ಬಾಯಿ ಬಿಟ್ಟಿದ್ದ. ಕೋವಿಡ್ ಕಾಲದಲ್ಲಿ ಗಂಡು ದಿಕ್ಕಿಲ್ಲದ ಮನೆಗೆ ನಾನು ಸಹಾಯ ಮಾಡುತ್ತೇನೆ ಅಂತ ಬಂದವನು ಅದೇ ಮನೆಯಲ್ಲಿದ್ದ ಸಹಾಯ ಮಾಡುವ ನೆಪದಲ್ಲಿ ಮನೆಗೆ ಬಂದು ಹೋಗುತ್ತಾ ಮೃತ ಮಂಗಳಾ ನಾಯಕ್ ಅವರ ಅಪ್ರಾಪ್ತ ಮಗಳ ಮೇಲೆ ಕಣ್ಣಾಗ್ತಿದ್ದ ಎನ್ನಲಾಗ್ತಾ ಇದೆ. ಆದ್ರಿಂದ ಆಕೆಯನ್ನು ತಾನು ಮದುವೆ ಆಗಲು ಬಯಸಿದ್ದಂತೆ. ಆದರೆ ಈ ವಿಚಾರ ಅಪ್ರಾಪ್ತಳ ತಾಯಿ ಒಪ್ಪಿರಲಿಲ್ಲ. ಅಂದಿನಿಂದ ಆಕೆಯ ಮೇಲೆ ಸಾಕಷ್ಟು ಆಕ್ರೋಶವಿತ್ತು ಅಂತ ಕೊಲೆ ಆರೋಪಿ ಖುದ್ದು ಪೊಲೀಸರ ಮುಂದೆ ಬಾಯಿ ಬಿಟ್ಟಿದ್ದಾನೆ ಎನ್ನಲಾಗ್ತಾ ಇದೆ. ನಿನ್ನೆ ಹುಡುಗಿ ಜೊತೆ ಇದೇ ವಿಚಾರಕ್ಕೆ ಮೃತ ಮಂಗಳಾ ನಾಯಕ್ ಜಗಳವಾಡಿದ್ರಂತೆ. ಈ ವಿಚಾರ ಅದ್ಯಾಗೋ ಜೋಡಿ ಕೊಲೆ ಆರೋಪಿ ಅಂಡ್ ಗ್ಯಾಂಗ್ ಗಮನಕ್ಕೆ ಬಂದಿದೆ. ಕೂಡಲೇ ಇವತ್ತು ಏನಾದ್ರೂ ಮಾಡಿ ತಾನಿಷ್ಟಪಟ್ಟಿದ್ದ ಯುವತಿಯನ್ನ ಕರೆತರಲೇಬೇಕು ಅಂತ ತನ್ನ ಗ್ಯಾಂಗ್ ಅನ್ನು ಕಟ್ಟಿಕೊಂಡು ಸೀದಾ ರಾತ್ರಿ 7:45 ಸರಿಸುಮಾರಿಗೆ ಮಂಗಳಾ ನಾಯಕ್ ಅವರ ತೋಟದ ಮನೆ ಬಳಿ ಬಂದಿದ್ದಾನೆ. ಆ ವೇಳೆಗಾಗಲೇ ಆ ಹೊತ್ತಿನ ಊಟ ಮುಗಿಸಿ ಇನ್ನೇನು ಮಲಗಬೇಕೆನ್ನುವಷ್ಟರಲ್ಲಿ ಎಂಟ್ರಿ ಕೊಟ್ಟಿದ್ದ ರವಿ ಅಂಡ್ ಗ್ಯಾಂಗ್. ಮೊದಮೊದಲು ನಿಧಾನವಾಗಿ ಪುಸಲಾಯಿಸಿಕೊಂಡು ಅಪ್ರಾಪ್ತ ಯುವತಿಯನ್ನ ಹೊರಗೆ ಕರೆಸಿಕೊಂಡಿದ್ದಾರೆ. ಕಾರಣ ಆಕೆಯೇ ಇವರಿಗೆ ಫೋನ್ ಮಾಡಿ ಈ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿದ್ದರು ಅಂತ ಹೇಳಲಾಗ್ತಾ ಇದೆ. ಈ ವೇಳೆ ಆಕೆಯನ್ನ ಕರೆದುಕೊಂಡು ಬರ್ತೀನಿ ಅಂತ ಹೇಳಿ ಆಕೆಯ ಮನೆ ಬಳಿ ಬಂದಿದ್ದವರು ಮೊದಲು ಆಕೆಯನ್ನ ಹೊರಗಡೆ ಕರೆಸಿಕೊಳ್ಳಲು ಮುಂದಾಗಿದ್ದಾರೆ. ಈ ವೇಳೆ ಅಡ್ಡ ಬಂದ ತಾಯಿ ಹಾಗೂ ಸಹೋದರನ ವಿರುದ್ಧ ಜಗಳಕ್ಕೆ ಮುಂದಾಗಿದ್ದಾರೆ. ಇನ್ನು ಇಂತಹ ಗಲಾಟೆಗಳು ಸರ್ವೇ ಸಾಮಾನ್ಯ ಅಂತ ಸ್ಥಳೀಯರು ಕೂಡ ಸಮನಾಗಿದ್ರು. ಆದ್ರೆ ಆ ದಿನ ಆರೋಪಿಗಳು ಮಾತ್ರ ಇನ್ನೂ ಒಂದು ಹೆಜ್ಜೆ ಮುಂದೆಯೇ ಹೋಗಿ ಯೋಚನೆ ಮಾಡಿಕೊಂಡಿದ್ದರು ಅಂತ ಕಾಣುತ್ತಿದೆ. ಶತಾಯಗತಾಯ ಒಂದು ತೀರ್ಮಾನ ಆಗಲೇಬೇಕು ಅಂತ ಡಿಸೈಡ್ ಮಾಡಿಕೊಂಡು ಬಂದಂತೆ ಕಾಣುತ್ತಿತ್ತು. ಮೊದಮೊದಲು ಮಾತಿಗೆ ಮಾತು ಬೆಳೆದುಕೊಂಡು ಶುರುವಾದ ಗಲಾಟೆ ನಂತರ ತಾರಕಕ್ಕೇರಿದೆ. ಕೈಗೆ ಮಿಲಾಯಿಸುವ ಆತಂಕ ತಲುಪಿಬಿಟ್ಟಿದೆ. ಈ ವೇಳೆಗಾಗಲೇ ಅಪ್ರಾಪ್ತೆಯನ್ನ ಮನೆಯಿಂದ ಹೊರಗಡೆ ಕರೆಸಿದ್ದ ಲೋಕಪಾತಕರು ಆಕೆಯನ್ನ ಮನೆಯಿಂದ ಕೊಂಚ ದೂರದಲ್ಲಿ ನಿಲ್ಲಿಸಿ ನಾವು ನಿಮ್ಮ ತಾಯಿ ಬಳಿ ಮಾತಾಡಿ ಬರುತ್ತೇವೆ ಅಂತ ಹೇಳಿದ್ರು ಎನ್ನಲಾಗ್ತಾ ಇದೆ. ಹೀಗೆ ಹೇಳಿ ಹೋದವರು ಅಪ್ರಾಪ್ತೆ ಕಾಯುತ್ತಿರುವಾಗಲೇ ಅಮ್ಮ ಹಾಗೂ ಸಹೋದರನ ಹೆಣ ಹಾಕಿ ಹೊರಬಂದಿದ್ರು. ಸಹಜವಾಗಿಯೇ ಜೋರಾಗಿ ಮಾತನಾಡಿಕೊಳ್ತಿದ್ದವರು ಬರ್ಬರವಾಗಿ ಕೊಲೆ ಮಾಡಿ ಕೈ ತೊಳೆದುಕೊಂಡ್ರು. ಸೀದಾ ಬಂದವರೇ ಅಪ್ರಾಪ್ತೆಯನ್ನ ಕರೆದುಕೊಂಡು ಆರೋಪಿ ರವಿ ಖಾನಪಗೋಳ ಮತ್ತು ಸಹಚರರು ಸೀದಾ ಅಕ್ಕೋಳ ಗ್ರಾಮಕ್ಕೆ ವಾಪಸ್ಸಾಗಿದ್ದಾರೆ. ಅಪ್ರಾಪ್ತೆಯನ್ನ ತಮ್ಮೊಟ್ಟಿಗೆ ಕರೆದುಕೊಂಡು ಬಂದಿದ್ದಾರೆ. ಅದು ಯಾವ ರೀತಿಯಲ್ಲಿ ಆಕೆಗೆ ಒಪ್ಪಿಸಿದ್ರೋ ಗೊತ್ತಿಲ್ಲ. ಆದ್ರೆ ಆಕೆಯನ್ನ A1 ಆರೋಪಿ ಖಾನಪಗೋಳ ತನ್ನ ಮನೆಗೆ ಕರೆತಂದಿದ್ದ ಅಂತಿದ್ದಾರೆ ಪೊಲೀಸರು. ಇತ್ತ ತಾಯಿ ಹಾಗೂ ಸಹೋದರನ ಜೋಡಿ ಕೊಲೆ ವಿಚಾರ ಮಾತ್ರ ಆಕೆಯ ಗಮನಕ್ಕೆ ಆಗ ಬಂದಿರಲಿಲ್ವಾ ಅನ್ನೋದು ಪೊಲೀಸರ ತನಿಖೆಯಿಂದ ಹೊರಬರಬೇಕಾಗಿದೆ. ಇತ್ತ ಅಪ್ರಾಪ್ತಳನ್ನ ಅಪಹರಿಸಿದ್ರ ಅಥವಾ ಅವರನ್ನ ನಂಬಿ ಸಲಿಗೆಯಿಂದ ಇದ್ದ ಕಾರಣಕ್ಕೆ ಆರೋಪಿ ಅದನ್ನ ತಪ್ಪಾಗಿ ಬಳಕೆ ಮಾಡಿಕೊಂಡ ಅನ್ನೋದು ಕೂಡ ಪ್ರಶ್ನಾರ್ಥಕ ಸಂಗತಿಯಾಗಿದೆ. ಅಪ್ರಾಪ್ತಳ ಜೊತೆಗೆ ಆರೋಪಿ ರವಿ ಖಾನಪಗೋಳ ವಿವಾಹಕ್ಕೆ ಅಡ್ಡ ಬಂದ ತಾಯಿ ಹಾಗೂ ತಮ್ಮನ ಕೊಲೆ ಮಾಡಿದ್ರು. ಅಷ್ಟು ಸಲೀಸಾಗಿ ಆಕೆ ಅವನ ಜೊತೆ ಬಂದು ಬಿಟ್ಟಳ. ಇಲ್ಲ, ನಾವು ಮೊದಲೇ ಹೇಳಿದ ಹಾಗೆ ಸಲುಗೆಯಿಂದ ಇದ್ದ ಕಾರಣ ಜಗಳವಾಗಿದೆ, ಸರಿ ಹೋಗುತ್ತೆ ಅಂತ ಆಕೆ ಸಮಾಧಾನ ಮಾಡುವ ನೆಪದಲ್ಲಿ ನಂಬಿಸಿ ತನ್ನ ಮನೆಗೆ ಕರೆತಂದಿದ್ದ ಅನ್ನೋದು ಪೊಲೀಸರ ಹೆಚ್ಚಿನ ತನಿಖೆಯಿಂದ ಗೊತ್ತಾಗಬೇಕಿದೆ. ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಅಥವಾ ಕಿಡ್ನಾಪಿಂಗ್ ಕಾಯ್ದೆ ಅಡಿಯಲ್ಲಿ ಕೂಡ ನಾವು ನಮ್ಮ ಕಾನೂನು ಸಲಹೆಗಾರರ ಸಲಹೆನ ಪಡೆದು ಮುಂದಿನ ಕಾನೂನು ಕ್ರಮವನ್ನು ತಗೊಳ್ತೇವೆ. ಮುಖ್ಯ ಆರೋಪಿ ಕೂಲಿ ಕೆಲಸ ಮಾಡ್ತಾ ಇದ್ದ. ಚಂದಗಢದ ಒಂದು ಫ್ಯಾಕ್ಟ್ರಿಯಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದ. ನಾವು ಹಾಗಾಗಿ ಒಂದು ತಂಡವನ್ನು ಕೂಡ ನಾವು ಆ ಕಡೆ ಕಳಿಸಿದ್ವಿ. ವಿರೋಧ ಮಾಡಿದ್ಲ ತಾಯಿ ಸರ್ ಇದಕ್ಕೆ? ಹೌದು. ಅಪ್ರಾಪ್ತ ಬಾಲಕಿ ಅಂತ ಹೇಳ್ಬಿಟ್ಟು ಒಂದೇ ಜಾತಿಯವರು, ಕಮ್ಯುನಿಟಿಯವರು, ಅವ್ರದ್ದು ಮುಖ್ಯ ಇದು ಅಪೋಸಿಷನ್ ಇರೋದು ಒಂದು ವಯಸ್ಸಿನ ಅಂತರ, ಮತ್ತೆ ಇನ್ನೊಂದು ಇನ್ನೂ 7 ಅಪ್ರಾಪ್ತಗಳಿದ್ದಾರೆ ಅಂತ ಒಂದು ಅಂಶ. ಮಾರಕಾಸ್ತ್ರಗಳು, ರಾಡ್, ಇದು ಚಾಕು ಕೂಡ ತಗೊಂಡೋಗಿದ್ದ, ಅದು ಕೂಡ ನಮಗೆ ಸಿಕ್ಕಿದೆ. ಆ ರಾಡನ್ನು ನಾವು ಇನ್ನೂ ಪರಿಶೀಲನೆ ಮಾಡ್ತಾ ಇದ್ದೀವಿ. ಅವನು ರಾಡ್ನಿಂದ, ಚಾಕು ನಮಗೆ ಸಿಕ್ಕಿರ್ತಕ್ಕಂಥದ್ರ ಮೇಲೆ ಯಾವುದೇ ರಕ್ತದ ಕಲೆಗಳಿಲ್ಲ. ಸೊ ಹಾಗಾಗಿ ರಾಡ್ನಿಂದ ಹೊಡೆದಿರೋದು ಮೇಲ್ನೋಟಕ್ಕೆ ನಮಗೆ ದೃಢ ಆಗಿದೆ. ತಾಯಿಗೆ ಹೊಡಿಬೇಕಾದ್ರೆ ಮಗ ಅವ್ರನ್ನ ರಕ್ಷಿಸ್ಲಿಕ್ಕೆ ಬರ್ತಾನೆ. ಸೊ ಮಗನ್ನು ಕೊಲೆ ಮಾಡಿ ಮತ್ತೆ ತಾಯಿನೂ ಕೊಲೆ ಮಾಡಿ, ಹಾಗಾಗಿ ಇದೊಂಥರ ಹೇಟ್ ಬಾರ್ ಪ್ಯಾಷನ್ ಕ್ರೈಮ್ ಅಂತಾರಲ್ಲ, ಆ ರೀತಿಯಾಗಿ ಉದ್ವೇಗ, ಆವೇಶಕ್ಕೆ ಒಳಗಾಗಿ ಮಾಡಿರ್ತಕ್ಕಂಥದ್ದು.
ಇನ್ನು ತಾಯಿ ಮದುವೆ ಒಪ್ಪಲಿಲ್ಲ. ಬೈದು ಬುದ್ಧಿವಾದ ಹೇಳಿದ್ದನ್ನ ಫೋನ್ ಮಾಡಿ ಹೇಳಿ ಪಾಪಿ ರವಿಯನ್ನ ಕರೆಸಿಕೊಂಡಿದ್ದಾಳ ಅಪ್ರಾಪ್ತೆ, ಅಥವಾ ತನಗಿಂತ 15 ವರ್ಷ ದೊಡ್ಡವನನ್ನ ಮದುವೆಯಾಗಲು ಮುಂದಾಗಿದ್ದೇಕೆ? ಇದೀಗ ಹೆತ್ತ ತಾಯಿ ಒಡ ಹುಟ್ಟಿದ್ದ ತಮ್ಮನ ಸಾವಿಗೆ ಕಾರಣವಾದ್ಲ. ಕಣ್ಣೆದುರೇ ಹೋದ್ರ, ಇಲ್ಲ ಬೇರೆ ಕಡೆ ಕರೆಸಿ ಮಾತನಾಡುವ ನೆಪದಲ್ಲಿ ಹಂತಕರ ಕೊಲೆ ಮಾಡಿ ಹೋದ್ರ? ಸದ್ಯ ಪ್ರಕರಣ ದಾಖಲಿಸಿಕೊಂಡವರು ಪೊಲೀಸ್ ಕೇಸ್ನಲ್ಲಿ ಆಕೆಯದ್ದು ಏನಾದ್ರೂ ಪಾತ್ರ ಇದೆಯಾ ಅನ್ನೋ ಆಯಾಮದಲ್ಲಿ ತನಿಖೆ ಮಾಡ್ತಿದ್ದಾರೆ. ಲಕ್ಷ್ಮೀಪತಿ ಬೆಂಗಳೂರು ಜೊತೆ ಶಾಬಾಜ್ ಮಾಕನದಾರ, ಫ್ರೀಡಂ ಟಿವಿ ಚಿಕ್ಕೋಡಿ. ತಮ್ಮ ಪ್ರೀತಿಗೆ ಅಡ್ಡಿಯಾಗಿದ್ದಾರೆಂದು ಕ್ರೋಧಗೊಂಡ ಪ್ರಿಯಕರನೊಬ್ಬ ಪ್ರೇಯಸಿಯ ತಾಯಿ ಮತ್ತು ಆಕೆಯ ಮಗನನ್ನು ಮಾರಕಾಸ್ತ್ರಗಳಿಂದ ಕೊಚ್ಚಿ ಭೀಕರವಾಗಿ ಹತ್ಯೆ ಮಾಡಿರೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಪ್ರೀತಿ ಅಂತ ಹೋದಾಕೆ ಇದೀಗ ಅವನೂ ಇಲ್ಲ, ಇತ್ತ ಅಮ್ಮ ತಮ್ಮನೂ ಇಲ್ಲದೆ ಸದ್ಯ ಬದುಕು ಬೀದಿಗೆ ಬಂದಂತಾಗಿದೆ. ಅದೇನೇ ಇರಲಿ, ಪ್ರೀತಿ ಮಾಯೆ ಹುಷಾರು, ಕಣ್ಣೀರು ಮಾರೋ ಬಜಾರು ಅನ್ನೋದಕ್ಕೆ ಈ ಪ್ರಕರಣವು ಕೂಡ ಸಾಕ್ಷಿಯಾಗಿದೆ ಅಂದರೆ ತಪ್ಪಾಗೋದಿಲ್ಲ. ಇದಾಗಿತ್ತು ಇವತ್ತಿನ ಅಂದರ್ ಬಾಹರ್, ಪಾಪಿಗಳ ಲೋಕದಲ್ಲಿ ಪ್ರೀತಿಗೆ ಡಬಲ್ ಮರ್ಡರ್ ಟ್ರೀಟ್. ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.